ಹೋರಾಟ ನಾವು ತೀವ್ರಗೊಳಿಸ್ಬೇಕು, ರೈತರ ಪರವಾಗಿ ಹೋರಾಟ ಮಾಡ್ಬೇಕು ಅನ್ನೋದು ನೀವೇನು ಹೇಳಿದ್ರಿ ಸತ್ಯದ ಮತ್ತು ಸರಿನೂ ಅದ. ಅಲ್ಲ ನಾವೇನದಲ್ಲ ಸರ್, ನೀವು ವಿಚಾರ ಮಾಡ್ಬೇಕಲ್ಲ ನೀವೇನೆ, ಯಾಕಂದ್ರೆ ಪ್ರತಿ ಸರಿ ಬಂದಾಗ ಇದೆ ಹೇಳ್ತೀವಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ. ನಾನು ಭಾಳ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಉಳಿದ ಲೀಡರ್ಗಳಿಗೆ ಹೇಳ್ತೀನಿ, ಇದೊಂದು ವಿಶೇಷವಾದಂಥ ಹೋರಾಟವನ್ನು ರೂಪಿಸ್ಬೇಕು, ರೈತರ ಪರವಾಗಿ ನಾವು ನಿಲ್ಲಬೇಕು. ಅಲ್ಲ ಸಾಹೇಬ್ರೆ ಇಲ್ಲಿ ಹೆಂಗೆ ಗೊತ್ತಾ, ಹೈಕಮಾಂಡ್ ನಿಂತ ಏನು ಬರ್ತದೋ ಅದಷ್ಟು ಮಾಡ್ತಾರೆ, ಅದು ಬಂದ್ಮೇಲೆ ಇಲ್ಲಿ ಲೋಕಲ್ ಸಮಸ್ಯೆ ಮರ್ತೇ ಹೋಗ್ಬಿಡ್ತಾರೆ. ಒಂದಿಬ್ಬರು ಮೂವರು ಮಾತ್ರ ಮಾತಾಡ್ತಾರೆ, ಉಳಿದವರೆಲ್ಲ ಹಂಗೆ ಆಗ್ಬಿಟ್ರೆ. ನಿಮ್ಮ ಸರ್ಕಾರ ಇದ್ದಾಗ ತೊಗರಿ ಹೊಲಿ ತಂದು ಜಿಲ್ಲಾಡಳಿತ ಎದುರು ಬಿಟ್ಟಾಗ ಪ್ರತಿಭಟನೆ ಮಾಡಿದ ಇದೇ ಪ್ರಿಯಾಂಕ್ ಖರ್ಗೆ, ಇದೇ ಶ್ಯಾಮ್ ಪ್ರಕಾಶ್ ಪಾಟೀಲ್ರು. ನಿಮ್ಮ ನಿಂತ 6 ತಿಂಗಳಾಯ್ತು, ಒಂದೇ ಒಂದು ಸಣ್ಣ ಪ್ರತಿಭಟನೆ ನಿರೀಕ್ಷೆ ಮಾಡಿ. ಒಪ್ಪಿಕೊಂಡೆ ನೀವು ಹೇಳಿದ್ದನ್ನು ನಾನು ಒಪ್ಪಿದೆ. ನಮ್ಮ ಕಡೆಯಿಂದ ಈ ರೈತರ ಸಮಸ್ಯೆಗೆ ತೀವ್ರವಾದಂಥ ಹೋರಾಟ ಆಗಬೇಕಾಗಿತ್ತು ಸರ್ಕಾರದ ವಿರುದ್ಧ ಅನ್ನೋದು ನೀವು ಹೇಳಿದ್ದು ಸರಿ ಅದ. ಅದಕ್ಕೆ ನಮ್ಮವ್ರಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ನೀವು ಹೋರಾಟವನ್ನು ತೀವ್ರಗೊಳಿಸಿ. KKRDBಗೆ 3,288 ಕೋಟಿಯನ್ನು ಬಂದು ಸರ್ಕಾರ ಮಾಡಿದ್ರೆ ಇಲ್ಲಿ ತನಕ ಯಾರು ನೀವು ನೆನಪಿನಲ್ಲಿ ನಮ್ಮವರು ನಿಮ್ಮವರು ಅನ್ನೋ ಪ್ರಶ್ನೆ ಬರೋದಿಲ್ಲ. ಯಾರು ಜೇಬಿಗೆ ಹೋಗಿದೆ ಇಲ್ಲ ಕೇಳಿ, ಸರ್ಕಾರ ಅಂತಕ್ಕಂಥದ್ದು ನಿರಂತರವಾಗಿದೆ. ಸರ್ಕಾರ ಅಂತಕ್ಕಂಥದ್ದಕ್ಕೆ ಉತ್ತರದಾಯಿತ್ವದ ಜವಾಬ್ದಾರಿ ಯಾವುದೇ ಸರ್ಕಾರ, ಯಾರೇ ಆಡಳಿತದಲ್ಲಿ, ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ನಾನು ಹೇಳಿದ್ದು. 13,288 ಕೋಟಿ ಹಣ ಬಂದದ್ದು ಸಮರ್ಪಕವಾಗಿ ಅಭಿವೃದ್ಧಿ ಆಗಿಲ್ಲ, ಕುಡಿಲಿಕ್ಕೆ ನೀರಿಲ್ಲದಂಥ ಸ್ಥಿತಿ ಅದ ಅನ್ನೋದನ್ನು ನಾನು ಮನಗಂಡ ಹೇಳಿದೆ. ಎಲ್ಲ ಸರ್ಕಾರದಲ್ಲೂ ಆಗಿದೆ ಸರ್, ಎಲ್ಲ ಸರ್ಕಾರದಲ್ಲೂ ಆಗಿರ್ತಕ್ಕಂಥದ್ದು ತಪ್ಪಾಗಿದ್ದರೆ ಖಂಡಿತವಾಗಿಯೂ ತಪ್ಪಂತ ಹೇಳಬೇಕು. ಅದಕ್ಕೆ ನಾನು ಹೇಳೋದು ಉತ್ತರದಾಯಿತ್ವದ ಜವಾಬ್ದಾರಿ ಇದೆ. ಅಲ್ಲ, ನಾನು ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಬಿಡ್ತೇನೆ, ಅವ್ರು ಏನು ನಿರ್ಣಯ ಮಾಡ್ಬೇಕು ಅನ್ನೋದು ಅವ್ರು ಮಾಡ್ಬೇಕು. ಯಾಕಂದ್ರೆ ನಾ ಹೊರಗಡೆ ಇದ್ದು ಅದು ಮಾಡಿ ಇದು ಮಾಡಿ ಅಂತ ಹೇಳೋದಿಲ್ಲ. ಸರ್ಕಾರದ ಜವಾಬ್ದಾರಿ ಅದ, ಕರ್ತವ್ಯ ಅದ, ಉತ್ತರದಾಯಿತ್ವದ ಜವಾಬ್ದಾರಿ ಅದ. ಮುಂದೆ ನಾವು ಮಾಡಬೇಕಾದಂಥ ಅಭಿವೃದ್ಧಿಯ ನೀಲನಕ್ಷೆನೂ ಅವ್ರ ಮುಂದಿಟ್ಟುಕೊಂಡು ಆಡಳಿತ ಮಾಡಿ. ಥ್ಯಾಂಕ್ ಯು ಸರ್. ಈಗ ರೈತರ ಆತ್ಮಹತ್ಯೆ ಹೇಳಿದ್ರಿ, ಬಾಣಂತಿಯರ ಸಾವು, ಆಮೇಲೆ ಅಧಿಕಾರಿಗಳು ಕೂಡ ಸರಣಿ ಸಾವಾಗಿದೆ. ಇದೆಲ್ಲದ ಕಡೆಗೆ ಸರ್ಕಾರ ಗಮನ ಕೊಡ್ತಾ ಇಲ್ಲ, ಅಭಿವೃದ್ಧಿ ಶೂನ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸರ್ಕಾರ ಯಾವ್ದ್ರಲ್ಲಿ ಬಿಜಿ ಆಗಿದೆ ಮತ್ತೆ ನಿಮ್ಮ ಪ್ರಕಾರ? DK ಶಿವಕುಮಾರ್ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ. ಕರೆಕ್ಟ್, ನೀವು ಮಸಾಲೆಗೆ ಬಂದ್ರಿ. ಈಗ ಸರ್ಕಾರ ಎದರಲ್ಲಿ ಬಿಜಿ ಆಗಿದೆ ಅಂದ್ರೆ ಕುರ್ಚಿ ಕಿತ್ತಾಟದಲ್ಲಿ ಬಿಜಿ ಆಗಿದೆ. ನಾ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹಿಂದುಳಿದವ್ರು ಹೇಳ್ತಾರ, ದಲಿತರು ಹೇಳ್ತಾರ. ನಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಲಿಂಗಾಯತರು ಹೇಳ್ತಾರೆ. ಶ್ಯಾಮನೂರು ಶಿವಶಂಕರಪ್ಪನವ್ರು ನನಗೆ 93 ವರ್ಷ ನಾ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಅವ್ರು ಹೇಳ್ತಾರೆ. ಇದರ ಜೊತೆಯಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಮ್ಮವ್ರು ಹೇಳ್ತಾರೆ, SC STದವರು. ಅದಕ್ಕಾಗಿ ಮುಖ್ಯಮಂತ್ರಿ ಆಗಲಿಕ್ಕೆ ತಯಾರಾಗಿ ಕೂತಿದ್ದಾರೆ. ಯಾರ್ಯಾರು? DK ಶಿವಕುಮಾರ್ ಅವರು ಗೌಡ್ರು ಆಗ್ಬೇಕಂತಾರೆ. ನಮ್ಮ ದಲಿತರು ಹೇಳ್ತಾ ಇದ್ದಾರೆ ಜಾರಕಿಹೊಳಿ ಅವರು ಆಗ್ಬೇಕಂತಾರೆ, ಡಾಕ್ಟರ್ ಪರಮೇಶ್ವರ್ ಆಗ್ಬೇಕಂತಾರೆ, ಇನ್ನು ಉಳಿದವ್ರು ಹೇಳ್ತಾರೆ ನಾವು ಆಗ್ಬೇಕಂತೇಳಿ. ಹೀಗೆ 3 ಗುಂಪುಗಳಾಗಿ ಕುರ್ಚಿ ಕಚ್ಚಾಟದಲ್ಲಿ ಆಡಳಿತ ಅನ್ನೋದು ಸತ್ತೋಗಿದೆ. ಆಡಳಿತ ನಿಷ್ಕ್ರಿಯ ಆಗಿದೆ. ಕ್ಲೈಮ್ಯಾಕ್ಸ್ ಏನಾಗ್ತದೆ ಹೇಳಿಲ್ಲ, ಮುಂದೆ ಏನಾಗುತ್ತೆ? ಕ್ಲೈಮ್ಯಾಕ್ಸ್ ಏನಾಗ್ಬೋದು? ಕ್ಲೈಮ್ಯಾಕ್ಸ್ ಇಷ್ಟೇ, ಇದೇ ರೀತಿ ಇನ್ನೊಂದು 2-3 ತಿಂಗಳು ಹೊಡೆದಾಟ ಅಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರು ಏಕನಾಥ್ ಶಿಂದೆ ತರ? ಎಸ್, ನಾವು ನಮ್ಮಲ್ಲಿನೂ ಭಿನ್ನಾಭಿಪ್ರಾಯಗಳಿದ್ದಾವ, ನಮ್ಮ ಒಳಗೆ ಕಚ್ಚಾಡ್ತಾ ಇದ್ದೀವಿ. ಆ ಕಚ್ಚಾಟದೊಳಗನ ನಿಮ್ಮ ತೊಗರಿ ಹೋರಾಟ ಆಗಿಲ್ಲ. ನಾನು ಹೇಳೋದು ಕೊಡ್ಲಿಕ್ಕೆ ನಾನು ಯಾವುದು ಮುಚ್ಚಿಡೋದಿಲ್ಲ, ಸತ್ಯ ಹೇಳ್ತೇನೆ. ನಿಮ್ಗೆ ನಮ್ಮದು ಲಕ್ಷ್ಯ ಈ ಸರ್ಕಾರದ ವೈಫಲ್ಯ ಕಡೆ ಜಾಸ್ತಿ ಇರಬೇಕಾಗಿತ್ತು. ಅದನ್ನು ಬಿಟ್ಟು ನಾವೇ ಚೂರಿ ತಗೊಂಡು ಚುಚ್ಚು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮೊಳಗೆ. ಅದಕ್ಕೆ ನಾನು ಹೇಳುವಂಥದ್ದು, ನಮ್ಮಲ್ಲಿನೂ ಲೋಪ ಆಗಿದೆ. ಆದರೆ ಅವರು ವಿಧಾನಸೌಧದೊಳಗೆ ಕುರ್ಚಿ ಮೇಲೆ ಕೂತು ಕಚ್ಚಾಡ್ತಾ ಇದ್ದಾರೆ, ನಾವು ಊರು ಹೊರಗಡೆ ನಿಂತು ನಾವು ಮಾಡ್ತಾ ಇದ್ದೀವಿ.
ಸರ್ ಈಗ ಎಲೆಕ್ಷನ್ ಗೊತ್ತಾಯ್ತಲ್ಲ ಅಲ್ಲ ಊರ್ ಎಲೆಕ್ಷನ್ ಹೊರಗಡೆ ನಿಂತ ಅಂದ್ರೆ ಗೊತ್ತಾಯ್ತಲ್ಲ ಸರಿ ವಿಜೇಂದ್ರ ಚೇಂಜ್ ಆಗ್ಬೇಕು ಅಂತೀರ ನೀವು? ಹಾ? ಇಲ್ಲ ಈಗ ಅಧ್ಯಕ್ಷ ಆಗೋದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಹೇಳ್ಬೇಕಾಗ್ತದ. ಸುಮ್ಮನೆ ನಾವ್ಯಾರ ಏನಾರ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಅದಕ್ಕೆ ನಾನು ವ್ಯಾಖ್ಯಾನ ಮಾಡೋದಿಲ್ಲ. ಯಾಕಂದ್ರೆ ನಮ್ದು ಹೈಕಮಾಂಡ್ ಸಮರ್ಥವಾಗಿದೆ, ಈ ಸಮಸ್ಯೆನೂ ಪರಿಹಾರ ಮಾಡ್ತದ, ಈ ನಮ್ಮೊಳಗೆ ಭಿನ್ನಾಭಿಪ್ರಾಯನೂ ಪರಿಹಾರ ಮಾಡ್ತದ. ಆ ಕಡೆ ನಿಟ್ಟಿನಲ್ಲಿ ನಮ್ಮ ನಾಯಕರು ದೆಹಲಿಯವರು ಗಮನ ಹರಿಸ್ತಾರೆ. ಯಾಕಂದ್ರೆ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ 3 ರಾಜ್ಯಗಳಲ್ಲಿ ಚುನಾವಣೆ ಆಯಿತು. 3 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದದ. ಮುಂದೆ ಯಾವುದೇ ಚುನಾವಣೆ ಆದ್ರೂ ಭಾರತೀಯ ಜನತಾ ಪಕ್ಷನೇ ಬರ್ತದೆ. ದೇಶದ 30 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷನೇ ಅಧಿಕಾರಕ್ಕೆ ಬರ್ತದೆ. ಮುಂದೆ ಕರ್ನಾಟಕ ಕರ್ನಾಟಕದ ಕಷ್ಟ ಅಂತ ಏಕನಾಥ್ ಶಿಂದೆ ಯಾರು ಬರ್ತಾರೆ ಅಂತ ಕೇಳ್ತಾರೆ. ನಾನು ಏಕನಾಥ್ ಶಿಂದೆ ಬರ್ತಾರೋ, ಉದ್ಧವ್ ಠಾಕ್ರೆ ಬರ್ತಾರೋ, ಅಜಿತ್ ಪವಾರ್ ಬರ್ತಾರಂತ ಹೇಳೋದಿಲ್ಲ. ಆದ್ರೆ ಒಂದು ಸತ್ಯ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ದೇಶದಲ್ಲಿರ್ತಕ್ಕಂಥ ಬಹುದೊಡ್ಡ ಪಕ್ಷ, ಅತಿ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ. ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡು ಕುಂದಿರೋದಿಲ್ಲ.